ಫ್ರೆಂಡ್ಸ್, ಹೇಗಿದ್ದೀರಾ? ನಾನು ನಿಮ್ಮ ಪ್ರೀತಿಯ ಸ್ಮಿತಾ. ನನ್ನ ಸ್ಮಿತಾ ಶಿಶ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾನು ಪೆರಿಫೆರಲ್ ರಿಂಗ್ ರಸ್ತೆ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ. ಈ ಒಂದು ಮಾಹಿತಿಯನ್ನು ನೋಡ್ಕೊಂಡ್ಬರೋಣ ಅಲ್ಲ, ಬನ್ನಿ ಫ್ರೆಂಡ್ಸ್. PRR2 ಯೋಜನೆ ವ್ಯಾಪ್ತಿಯ ಜನರಿಗೆ ಮತ್ತೆ ಶಾಕ್. ಸೈಟ್ ಮನೆ ನಿರ್ಮಾಣ ತಡೆಗೆ ಬಿಡಿಎ ಆದೇಶ. ಎಲ್ಲೆಲ್ಲಿ ಎಫೆಕ್ಟ್ ಗೊತ್ತಾ? ಹುಲಿಮಂಗಳ ಬಿಡಿಎ ಯೋಜನಾ ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ. ಈ ಗ್ರಾಮ ವ್ಯಾಪ್ತಿಗೆ ಒಳಪಡುವ ಸರ್ವೆ ನಂಬರ್ಗಳಿಗೆ ಯಾವುದೇ ರೀತಿಯ ವಸತಿ ಸಮುಚ್ಚಯ ಕಟ್ಟಡ ಬಡಾವಣೆ ಅಭಿವೃದ್ಧಿ ಕಾರ್ಯಕ್ಕೆ ನಕ್ಷೆ ಮಂಜೂರಾತಿ ನೀಡಲು ಸರ್ಕಾರದ ಆದೇಶದಂತೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದನೆ ಪಡೆಯಬೇಕಾಗಿರುತ್ತದೆ ಎಂದು ಬಿಡಿಎ ಮೂಲಗಳು ತಿಳಿಸಿವೆ. ಅದರಂತೆ ಬೆಂಗಳೂರು ನಗರಾಭಿವೃದ್ಧಿ ಪ್ರಾಧಿಕಾರ 20 ವರ್ಷಗಳ ನಂತರ ಪೆರಿಫೆರಲ್ ರಿಂಗ್ ರಸ್ತೆ 2 ಬೆಂಗಳೂರು ಬಿಸಿನೆಸ್ ಕಾರಿಡಾರ್ ಯೋಜನೆಗೆ ಮರುಜೀವ ನೀಡಲು ಮುಂದಾಗಿರುವ ಪರಿಣಾಮ ಯೋಜನೆಗೆ ಹೊಂದಿಕೊಂಡಿರುವ ಗ್ರಾಮಗಳಲ್ಲಿ ಬಡಾವಣೆಯನ್ನು ಅಭಿವೃದ್ಧಿ ವಸತಿ ಸಮುಚ್ಚಯ ಕಟ್ಟಡ ಅಭಿವೃದ್ಧಿಗಳಿಗೆ ನೀಡಿರುವ ನಕ್ಷೆ ಮಂಜೂರಾತಿ ಖಾತಪತ್ರಗಳನ್ನು ರದ್ದುಗೊಳಿಸಬೇಕಾದ ಪರಿಸ್ಥಿತಿ ನಿರ್ಮಾಣವಾಗಿದೆ. PRR2 ಯೋಜನೆಗೆ ಈಗಾಗಲೇ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಿದ್ದು, ಯೋಜನೆ ಮತ್ತು ಈ ರಸ್ತೆಗೆ ಹೊಂದಿಕೊಂಡಂತೆ ಬರುವ ಗ್ರಾಮಗಳಲ್ಲಿ ವಸತಿ ಬಡಾವಣೆ ಯೋಜನೆಗಳನ್ನು ಕೈಗೆತ್ತಿಕೊಳ್ಳಲು ಉದ್ದೇಶಿಸಲಾಗಿದೆ. ಯೋಜನಾ ನಕ್ಷೆಯ ತಯಾರಿ ಮತ್ತು ಭೂಸ್ವಾಧೀನ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಬನ್ನೇರ್ಘಟ್ಟ ಮತ್ತು ಕನಕಪುರ ರಸ್ತೆಯ ಮೂಲಕ ಹೊಸೂರು ರಸ್ತೆ ಮೈಸೂರು ಸಂಪರ್ಕಿಸುವ ರಸ್ತೆಯ ಅಕ್ಕಪಕ್ಕದಲ್ಲಿ ಬರುವ ಆನೇಕಲ್ ತಾಲೂಕು ಜಿಗಣಿ ಹೋಬಳಿಯ ಹುಲಿಮಂಗಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಗ್ರಾಮಗಳಲ್ಲಿ ನಡೆಯುತ್ತಿರುವ ಬಡಾವಣೆ ಅಭಿವೃದ್ಧಿ ವಸತಿ ಸಮುಚ್ಚಯ ಕಟ್ಟಡ ಅಭಿವೃದ್ಧಿ ಪ್ರಕ್ರಿಯೆ ತಡೆ ಹಿಡಿಯಲು ನೀಡಿರುವ ನಕ್ಷೆ ಮಂಜೂರಾತಿ ಖಾತಾಪತ್ರಗಳನ್ನು ರದ್ದುಪಡಿಸಲು ಮತ್ತು ಹೊಸದಾಗಿ ಯಾರಿಗೂ ನಕ್ಷೆ ಮಂಜೂರಾತಿ ಖಾತಾಪತ್ರ ನೀಡಬಾರದು ಎಂದು ಬಿಡಿಎ ಹುಲಿಮಂಗಳ ಗ್ರಾಮ ಪಂಚಾಯಿತಿಗೆ ಸೂಚಿಸಿದೆ. ಈ ಯೋಜನೆಗಾಗಿ ಬೆಂಗಳೂರು ಉತ್ತರ ತಾಲೂಕು ದಾಸನಾಪುರ ಹೋಬಳಿಯ 9 ಗ್ರಾಮಗಳ ವಿವಿಧ ಸರ್ವೆ ನಂಬರ್ಗಳ ಭೂ ಮಾಲೀಕರು, ನಿವೇಶನದಾರರು, ಜಮೀನು ಖಾತೆದಾರರು ಮತ್ತು ನಿವಾಸಿಗಳಿಗೆ ನೋಟಿಸ್ ನೀಡಿದ್ದ ಹಿನ್ನೆಲೆಯಲ್ಲಿ ಕಂಗಾಲಾಗಿದ್ದಾರೆ. ಅಲ್ಲದೆ ವಿಶೇಷ ಭೂ ಸ್ವಾಧೀನಾಧಿಕಾರಿಗಳು ನೀಡಿರುವ ನೋಟಿಸ್ ಈವರೆಗೂ ಈ ಭಾಗದಿಂದ ಸುಮಾರು 12,000ಕ್ಕೂ ಹೆಚ್ಚು ಆಕ್ಷೇಪಣೆಗಳು ಸಲ್ಲಿಕೆಯಾಗಿದ್ದು ಇನ್ನೂ ಸಲ್ಲಿಕೆಯಾಗುತ್ತಿವೆ. ಇದರ ಬೆನ್ನಲ್ಲೇ ಹುಲಿಮಂಗಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾಮಗಾರಿ ಕೈಗೊಂಡವರಿಗೂ ಯೋಜನೆಯ ಬಿಸಿ ತಟ್ಟಲಾರಂಭಿಸಿದೆ. ಅಲೈನ್ಮೆಂಟ್ ಪರಿವೀಕ್ಷಣೆ. ಯೋಜನೆಗೆ ಸಂಬಂಧಿಸಿದ ಅಧಿಸೂಚನೆಯಲ್ಲಿ ಒಳಗೊಂಡಿರುವ ವಿವಿಧ ಗ್ರಾಮಗಳು ಬಿಡಿಎ ಯೋಜನಾ ಪ್ರದೇಶದಲ್ಲಿರುತ್ತವೆ. ಇದರಲ್ಲಿ ಹುಲಿಮಂಗಳ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯ ಕೊಪ್ಪಗೇಟ್, ಎಸ್ ಬಿಂಗಿಪುರ, ವಾಬಸಂದ್ರ, ನಂಜಾಪುರ, ಮಾರಗೊಂಡನಹಳ್ಳಿ ಸಿಟಿ ಗ್ರಾಮಗಳು ಸೇರಿವೆ. PRR2 ಯೋಜನೆಗೆ ಅಲೈನ್ಮೆಂಟ್ ಪರಿವೀಕ್ಷಣೆ ಸಂದರ್ಭದಲ್ಲಿ ಹುಲಿಮಂಗಳ ಗ್ರಾಮದ ವಿವಿಧ ಸರ್ವೆ ನಂಬರ್ಗಳಲ್ಲಿ ಹಲವಾರು ಅನಧಿಕೃತ ಕಟ್ಟಡಗಳು ನಿರ್ಮಾಣವಾಗುತ್ತಿರುವುದು ಕಂಡುಬಂದಿದೆ. ಇದರ ವಿರುದ್ಧ ಪ್ರಾಧಿಕಾರದ ನಿಯಮದನ್ವಯ ಕ್ರಮ ಕೈಗೊಳ್ಳಲು ನಿರ್ಧರಿಸಲಾಗಿದೆ. ಬಿಡಿಎ ಯೋಜನಾ ವ್ಯಾಪ್ತಿಯಲ್ಲಿ ಹುಲಿಮಂಗಳ ಗ್ರಾಮ ಪಂಚಾಯತ್ ಹುಲಿಮಂಗಳ ಬಿಡಿಎ ಯೋಜನಾ ವ್ಯಾಪ್ತಿಗೆ ಒಳಪಟ್ಟಿರುತ್ತದೆ. ಪ್ರಾಧಿಕಾರದ PRR2 ಯೋಜನೆಗೆ ಸಂಬಂಧಿಸಿದಂತೆ ಹುಲಿಮಂಗಳ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿನ ವಿವಿಧ ಗ್ರಾಮಗಳ ಸರ್ವೆ ನಂಬರ್ಗಳಿಗೆ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಲಾಗಿದೆ. ಹಾಗಾಗಿ ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಗೆ ಒಳಪಡುವ ಸರ್ವೆ ನಂಬರ್ಗಳಿಗೆ ಯಾವುದೇ ರೀತಿಯ ವಸತಿ ಸಮುಚ್ಚಯ ಕಟ್ಟಡ ಬಡಾವಣೆ ಅಭಿವೃದ್ಧಿ ಕಾರ್ಯಕ್ಕೆ ನಕ್ಷೆ ಮಂಜೂರಾತಿ ನೀಡಲು ಸರ್ಕಾರದ ಆದೇಶದಂತೆ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ಅನುಮೋದನೆ ಪಡೆಯಬೇಕಾಗಿರುತ್ತದೆ ಎಂದು ಬಿಡಿಎ ಮೂಲಗಳು ತಿಳಿಸಿವೆ. ಸದ್ಯ ಈ ಗ್ರಾಮ ಪಂಚಾಯತ್ ಒಳಪಡುವ ವಿವಿಧ ಸರ್ವೆ ನಂಬರ್ಗಳಲ್ಲಿ ಪ್ರಾಧಿಕಾರ ನಿರ್ಮಿಸಲು ಉದ್ದೇಶಿಸಿರುವ ಬನ್ನೇರ್ಘಟ್ಟ ಮತ್ತು ಕನಕಪುರ ರಸ್ತೆಯ ಮೂಲಕ ಹೊಸೂರು ರಸ್ತೆ ಮೈಸೂರು ಸಂಪರ್ಕಿಸುವ ರಸ್ತೆಯ ಅಭಿವೃದ್ಧಿ ಕಾಮಗಾರಿಯ ಅಲೈನ್ಮೆಂಟ್ ಕಾರ್ಯವು ಪ್ರಗತಿಯಲ್ಲಿದೆ. ಹಾಗಾಗಿ ಹುಲಿಮಂಗಳ ಗ್ರಾಮ ಪಂಚಾಯತ್ ವತಿಯಿಂದ ಯಾವುದೇ ರೀತಿಯ ನಕ್ಷೆ ಮಂಜೂರಾತಿ ನೀಡಬಾರದು. ಅನುಮೋದನೆ ನೀಡಿದಲ್ಲಿ ಸ್ವತಃ ತಾವೇ ನೇರ ಹೊಣೆಗಾರರು. ಅಲ್ಲದೆ ಪ್ರಾಧಿಕಾರದ ಯೋಜನಾ ವ್ಯಾಪ್ತಿಗೆ ಬರುವ ಹುಲಿಮಂಗಳದಲ್ಲಿ ಈ ಹಿಂದೆ ಬಡಾವಣೆ ಅಭಿವೃದ್ಧಿ ವಸತಿ ಸಮುಚ್ಚಯ ಕಟ್ಟಡ ಅಭಿವೃದ್ಧಿಗಳಿಗೆ ಯೋಜನಾ ಅಭಿವೃದ್ಧಿ ನಕ್ಷೆಗೆ ಮಂಜೂರಾತಿ ಮತ್ತು ಖಾತಾಪತ್ರಗಳನ್ನು ರದ್ದುಗೊಳಿಸಬೇಕು. ಹೊಸದಾಗಿ ಖಾತೆ ಮತ್ತು ನಕ್ಷೆ ಮಂಜೂರಾತಿ ನೀಡಬಾರದು. ಯಾವುದೇ ಅಭಿವೃದ್ಧಿ ಕಾಮಗಾರಿ ನಡೆಯದಂತೆ ನಿಯಮಾನುಸಾರ ಕ್ರಮ ಕೈಗೊಳ್ಳಬೇಕು. ತಪ್ಪಿದ್ದಲ್ಲಿ ಸಂಬಂಧಿಸಿದ ಇಲಾಖೆಗಳಿಗೆ ವರದಿ ಸಲ್ಲಿಸಲಾಗುವುದು ಎಂದು ಹುಲಿಮಂಗಳ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ PDOಗೆ ಸೂಚನೆ ನೀಡಿದೆ. 20 ವರ್ಷಗಳ ಹಿಂದಿನ ಯೋಜನೆ ನಗರದ ದಟ್ಟಣೆ
ಸಮಸ್ಯೆ ಬಗೆಹರಿಸುವ ದೃಷ್ಟಿಯಿಂದ ಸುಮಾರು 20 ವರ್ಷಗಳ ಹಿಂದೆ 73 ಕಿಲೋಮೀಟರ್ ಪೆರಿಫೆರಲ್ ರಿಂಗ್ ರಸ್ತೆ ನಿರ್ಮಾಣ ಯೋಜನೆ ಕೈಗೊಳ್ಳಲು ತೀರ್ಮಾನಿಸಲಾಗಿದೆ. ಈ ಯೋಜನೆಗೆ 2560 ಎಕರೆಯನ್ನು ಭೂಮಿ ಅವಶ್ಯಕತೆ ಇದೆ. ರಸ್ತೆ ನಿರ್ಮಾಣಕ್ಕೆ ಮೊದಲ ಹಂತದಲ್ಲಿ 1800 ಎಕರೆ ಸ್ವಾಧೀನಕ್ಕೆ ಅಧಿಸೂಚನೆ ಹೊರಡಿಸಿತ್ತು. ಎರಡನೇ ಹಂತದಲ್ಲಿ 2022ರಲ್ಲಿ 600 ಎಕರೆಗೆ ಪ್ರಾಥಮಿಕ ಅಧಿಸೂಚನೆ ಹೊರಡಿಸಲಾಗಿದೆ. ಈಗ 1800 ಎಕರೆ ಭೂ ಸ್ವಾಧೀನಪಡಿಸಿಕೊಳ್ಳುವ ಪ್ರಕ್ರಿಯೆ ಪ್ರಗತಿಯಲ್ಲಿದೆ. ಐ ಹೋಪ್ ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿ ತಿಳ್ಕೊಂಡು ಇಷ್ಟ ಆಗಿದ್ರೆ ಏನು ಮಾಡಬೇಕಂತ ಗೊತ್ತಾ? ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳು.